ಶುಭೋದಯ ಕನ್ನಡಿಗರೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 51ನೇ ಕನ್ನಡ ರಾಜ್ಯೋತ್ಸವಕ್ಕೆ ನಮ್ಮೆಲ್ಲ ಕನ್ನಡಿಗರಿಗೂ ಶುಭಾಶಯಗಳನ್ನ ತಿಳಿಸ್ತೀನಿ. ನಾವು 2ನೇ ದಿನ ಡೇ 2ನ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈಗ ತಾನೇ ನೈಟು ಬಂದು ನಾವು ಕುಂದಾಪುರದಲ್ಲಿ ಸ್ಟೇ ಆಗಿದ್ವಿ. ಈಗ ನಾವು ಮರವಂತೆ ರೂಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಕನ್ನಡಾಂಬೆಗೆ ಜೈ. ನೋಡಿ, ಒಳ್ಳೆ ಸಕ್ಕತ್ತಾಗಿದೆ ವ್ಯೂ ಇಲ್ಲಿ ಮರವಂತೆ. ಈ ರೋಡ್ ಮಧ್ಯೆ ಈ ಕಡೆ ನದಿ ಹರಿಯುತ್ತಲ್ಲ, ಸ್ನೇಹಿತರೆ, ಇವಾಗ ಜಸ್ಟ್ ಮರವಂತೆ ಬೀಚಲ್ಲಿ ಆಟ ಆಡ್ಕೊಂಡು ಸ್ವಲ್ಪ ತೊಂದರೆ ವ್ಯೂಸ್ನ ನೋಡ್ಕೊಂಡು ಈಗ ಕಯಾಕಿಂಗಿಗೆ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಫುಲ್ ಶಸ್ತ್ರಸಜ್ಜಿತವಾಗಿ ನಿಂತ್ಬಿಟ್ಟಿದ್ದಾರೆ. ಉಡುಪಿ ಬ್ಯಾಕ್ ವಾಟರ್ಸ್ ಸಾಲಿಗ್ರಾಮ ಕಯಾಕಿಂಗ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಮ್ಯಾಂಗ್ರೋವ್ ಅರಣ್ಯಗಳು ನದಿಯ ಎಳಿವೆಯ ವಿಶೇಷ ಅರಣ್ಯವಾಗಿದ್ದು, ನಮ್ಮ ಕರ್ನಾಟಕದಲ್ಲಿ ಕುಂದಾಪುರ, ಉಡುಪಿ, ಮಂಗಳೂರು ಹಾಗೂ ಉತ್ತರ ಕನ್ನಡದ ಕೆಲವು ಕರಾವಳಿ ಭಾಗಗಳಲ್ಲಿ ಕಂಡುಬರುತ್ತವೆ. ಈ ರೀತಿಯ ಅರಣ್ಯ ಪ್ರದೇಶವು ಕಾರ್ಬನ್ ಸಿಂಕಿಂಗ್ ಹಾಗೂ ಕರಾವಳಿ ಕೊರೆತವನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಭಾರತದ ಸುಂದರ್ಬನ್ ಮ್ಯಾಂಗ್ರೋವ್ ಅರಣ್ಯವು ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಪ್ರದೇಶವಾಗಿದೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಆಯ್ತು, ಆಮೇಲೆ ಮ್ಯಾಂಗ್ರೋವ್ ಫಾರೆಸ್ಟ್ನ ಕಯಾಕಿಂಗ್ ಒಂದು ವಿಶಿಷ್ಟ ಅನುಭವ ಅಂತಲೇ ಹೇಳ್ಬೋದು. ನೀವೇನಾದರೂ ಕರಾವಳಿ ಭಾಗಕ್ಕೆ ಯಾವಾಗಲಾದರೂ ಭೇಟಿ ನೀಡಿದ್ರೆ ಈ ಪ್ರದೇಶದಲ್ಲಿ ಕಯಾಕಿಂಗ್ ಮಾಡೋದನ್ನ ಮಿಸ್ ಮಾಡ್ಕೊಬೇಡಿ. ಸ್ನೇಹಿತರೆ, ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ಲಿ ಕಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಲೋಕಲ್ ಲೈಟ್ಸ್ ಹೇಳಿದ್ರು, ಲತಾ ಹೋಟೆಲ್ ಅಂತ ಇದೆ, ಚೆನ್ನಾಗಿದೆ, ಅಲ್ಲಿ ಟ್ರೈ ಮಾಡಿ ಅಂತ. ನಾವು ಟ್ರೈ ಮಾಡಿ ತಿಳಿಸ್ತೀವಿ ನಿಮಗೆ ಹೆಂಗಿದೆ, ಫುಡ್ ಚೆನ್ನಾಗಿತ್ತೋ ಇಲ್ಲೋ ಅಂತ. ಅದನ್ನು ನೆಕ್ಸ್ಟು ನಾವು ಬೇರೆ ಇನ್ನೊಂದು ಪ್ಲೇಸ್ಗೆ ಹೋಗೋ ಪ್ಲ್ಯಾನ್ ಇದೆ, ಅದು ನಿಮಗೆ ನೆಕ್ಸ್ಟು ವಿಡಿಯೋಗಳಲ್ಲಿ ಹಂಗೆ ತಿಳಿಸ್ತೀವಿ. ನಾವು ಈ ಹೋಟೆಲ್ಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಇದು ತುಂಬ ಫೇಮಸ್ ಹೋಟೆಲ್ ಅಂತ ಗೊತ್ತಾಯಿತು. ಅಲ್ಲಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಅದಲ್ಲದೆ ಶೆಟ್ರ್ ಗ್ಯಾಂಗ್ ಫೋಟೋಸ್ ಎಲ್ಲ ಅಲ್ಲಿ ಹಾಕಿದರು. ಇವರೆಲ್ಲ ಭೇಟಿ ಕೊಟ್ಟಿದ್ದರಿಂದ ಈ ಫೇಮಸ್ ಆಯಿತೋ ಇಲ್ಲ ಫುಡ್ಡಿಂದ ಫೇಮಸ್ ಆಯಿತೋ ಗೊತ್ತಿಲ್ಲ, ಬಟ್ ಫುಡ್ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಬಹುತೇಕ ಎಲ್ಲ ಥರ ವೆರೈಟೀಸ್ ಆಫ್ ಫುಡ್ನ ಆರ್ಡ್ರ್ ಮಾಡಿದ್ವಿ, ಬಟ್ ಚೆನ್ನಾಗಿತ್ತು ತುಂಬ. ನೀವೇನಾದರೂ ಉಡುಪಿ ಟು ಕುಂದಾಪುರ ಭಾಗದಲ್ಲಿ ಏನಾರ ಪ್ರಯಾಣ ಮಾಡಿದ್ರೆ ಈ ಹೋಟೆಲ್ಗೆ ಮಿಸ್ ಮಾಡದೆ ಭೇಟಿ ಮಾಡಿ. ನೋಡಿ, ಇಲ್ಲಿ ಡಿಸ್ಪ್ಲೇ ಹಾಕಿರೋಂಗೆ ಗ್ರೇಪ್ ನವರತ್ನ ಅಂತೆ. ನವರತ್ನದಲ್ಲಿ ಎಣ್ಣೀರು, ರಸಾಯನ ಎಲ್ಲ ಹಾಕಿದರೆ ನಾವು ಮ್ಯಾಂಗೋ ನವರತ್ನ ಮಾಡಿದ್ದೀವಿ. ಒಂದು ಕಾಲ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ನೀವು ಹೋಟೆಲ್ ನೋಡಿದ್ರೆ ಕೌಂಟರ್ ಇದೆ, most ಚೆನ್ನಾಗಿರುತ್ತೆ ಅಂತ ಟೆಸ್ಟ್ ಮಾಡಿ ಅಲ್ಟಿಮೇಟ್ ಆಗಿದೆ. ಫಸ್ಟ್ ಟ್ರೈ ಇದು. ನೋಡಿ,
ಇವಾಗ ನಾವು ಅಟ್ಟಿಯಂಗಡಿ ಗಣೇಶ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ಕುಂದಾಪುರದ ಹತ್ರ ತುಂಬ ಪವರ್ಫುಲ್ ಗಣೇಶ ಅಂತ ಹೇಳಿದ್ರು. ಹಂಗೆ ದರ್ಶನ ಮಾಡಿಕೊಂಡು ಭಗವಂತನ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇವಾಗ ತೋರಿಸ್ತೀವಿ ನೋಡಿ ನಿಮಗೆ ವ್ಯೂ ಹೆಂಗಿದೆ ಅಂತ ಗಣೇಶಂದು. ಹೌದು. ಹಟ್ಟಿಯಂಗಡಿ ವಿನಾಯಕನ ದರ್ಶನ ಮಾಡಿಕೊಂಡು ನಮ್ಮ ಪ್ರಯಾಣನ ನಾವು ಕೆರಾಡಿಯ ಮೂಡಗಲ್ಲು ಕೇಶವನಾಥ ದೇವಸ್ಥಾನದ ಕಡೆ ಪ್ರಾರಂಭ ಮಾಡಿದ್ವಿ. ನಿಮ್ಮಲ್ಲಿ ಬಹುತೇಕ ಜನರಿಗೆ ಗೊತ್ತಿರ್ಬೋದು, ಈ ಕೆರಾಡಿ ಗ್ರಾಮ ಬಂದು ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ರಿಷಬ್ ಶೆಟ್ಟಿ ಅವರ ಊರು. ಸ್ನೇಹಿತರೆ, ನಾವು ಜಸ್ಟ್ ಈಗ ತಾನೇ ಮೂಡಗಲ್ಲು ಕೇಶವನಾಥೇಶ್ವರ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಬರ್ಬೇಕಾದ್ರೆ ಟ್ರೆಕ್ಕಿಂಗ್ ಥರನೇ ಇತ್ತು. ಆ್ಯಕ್ಚುಲಿ ನಡ್ಕೊಂಬರೋದು ಬೆಸ್ಟು ವೆಹಿಕಲ್ ಬರೋಕ್ಕಿಂತ. ಈಗ 4x4 ವೆಹಿಕಲ್ ಆದರೆ ಆರಾಮಾಗಿ ಬರ್ಬೋದು. ಯಾವುದೋ ಮಹೀಂದ್ರ ತಾರು ಅಂಥದ್ದು ಯಾವ್ದಾದ್ರು ಈ ಜಿಮ್ನಿ ಅಂಥದ್ದೆಲ್ಲರೂ ಬರ್ಬೋದು. ಇಲ್ಲ ಆಫ್ ರೋಡ್ ವೆಹಿಕಲ್ 2 ವೀಲರಲ್ಲಿ ಬಂದರೆ ಆರಾಮಾಗಿ ಬರ್ಬೋದು, ಏನು ಅಷ್ಟೊಂದೇನು ಟಫ್ ಇಲ್ಲ. ಬಟ್ ಕಾರ್ ಅವ್ರಿಗೆ ಸಜೆಸ್ಟ್ ಮಾಡೋದು ಅಂದರೆ ಸ್ವಲ್ಪ ಎಣ್ಗಾಡ್ಕೊಂಡೇ ಬರಬೇಕಾಗುತ್ತೆ. ಬಟ್ ಪ್ಲೇಸ್ ಆಫ್ ರೋಡ್ ಮಾತ್ರ ಚೆನ್ನಾಗಿತ್ತು. ಶಾರ್ಟ್ ಟ್ರೆಕ್ ಥರ ನೀವು ಕನ್ಸಿಡರ್ ಮಾಡ್ಕೊಳ್ಬೇಕಾದ್ರೆ ಇದು ಮಾಡಿದ್ರೆ ಹಂಗೆ ಬರ್ಬೋದು ನೀವು ನಡ್ಕೊಂಡೇ. ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ಮಧ್ಯದಲ್ಲಿ ನಿಮಗೆ ಗ್ರಾಸ್ ಲ್ಯಾಂಡ್ ಎಲ್ಲ ಸಿಗುತ್ತೆ, ಚೆನ್ನಾಗಿದೆ, ನೋಡೋಕ್ಕೆ ಎಂಜಾಯ್ ಮಾಡ್ತೀರಾ. ನಾವು ಬರೋಷ್ಟೊತ್ತಿಗೆ 2 ಕೆಳಗಡೆ ಹೋಗೋಷ್ಟೊತ್ತಿಗೆ 2:30 ಇನ್ನೇನು. ತಪ್ಪಾಯ್ತು ಅಂತೇನೆ ಕೆಳಗಡೆ ನೀರು ಥರ ಇದಿದೆ, ಅದರಿಂದ ಒಳಗೆ ಹೋಗ್ಬೇಕು ಆ್ಯಕ್ಚುಲಿ. ನೋಡಿ, ಮೂಡಗಲ್ಲು ಕೇಶವನಾಥೇಶ್ವರ ಸನ್ನಿಧಿ ಒಳ್ಳೆ ಚೆನ್ನಾಗೈತೆ. ಪೂಜೆ ಎಲ್ಲ ಇದೆ, ಎಲ್ಲ ಫ್ರೆಂಡ್ಸ್ ಎಲ್ಲ. ಬೃಹತ್ತರ ದೇವಾಲಯದ ಥರ ಇದು. ಒಳಗಡೆ ನೀರು ಬೇರೆ ಇದೆ, ಒಳ್ಳೆ ಅದ್ಭುತ ಫೀಲಿಂಗು, ಚೆನ್ನಾಗಿದೆ. ಕೇಶವನಾಥೇಶ್ವರ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ನಮ್ಮ ಪ್ರಯಾಣವನ್ನು ನಾವು ತೀರ್ಥಹಳ್ಳಿ ಕಡೆಗೆ ಮುಂದುವರಿಸಿದ್ವಿ. ಈ ದಾರಿಯ ಮಧ್ಯೆ ಮಾಣಿ ರಿಸರ್ವೈರ್ನ ಹಿನ್ನೀರಿನ ನೋಟ ನಮ್ಮನ್ನು ಕಂಗೊಳಿಸಿತ್ತು. ಮಧ್ಯದಲ್ಲಿ ನಾವು ಹುಲಿಕಲ್ ಘಾಟ್ನ ವ್ಯೂವನ್ನು ಸವೆದು ಕುಪ್ಪಳ್ಳಿಯನ್ನು ತಲುಪಿದ್ವಿ. ನಮ್ಮ ಪ್ಲ್ಯಾನ್ ಪ್ರಕಾರ ನಾವು ಕುಪ್ಪಳ್ಳಿಯ ಕವಿಶೈಲದಲ್ಲಿ ಸನ್ಸೆಟ್ ನೋಡುವಂಥದ್ದಾಗಿತ್ತು. ಆದರೆ ಮಳೆ ಕಾರಣದಿಂದ ನಾವು ಸನ್ಸೆಟ್ ನೋಡೋ ಬದಲು ಮೂನ್ಲೈಟ್ ನೋಡೋಂಥ ಹಂಗಾಯಿತು. ಕೆಲವು ಸಮಯಗಳ ಕಾಲ ನಾವು ಇಲ್ಲೇ ಕವಿಶೈಲದಲ್ಲಿ ವಿಶ್ರಮಿಸಿ ನಂತರ ನಮ್ಮ ಪ್ರಯಾಣವನ್ನು ಕಳಸಾದ ಸಂಸ್ಥೆಯ ಮೂಲಕ ಪ್ರಾರಂಭ ಮಾಡಿದ್ವಿ. ಅಲ್ಲಿ ತಲುಪಿದ ನಂತರ ದಟ್ಟ ಕಾನನದ ನಡುವೆ ಟೆಂಟನ್ನು ಹಾಕಿ ಅಲ್ಲೇ ಉಳ್ಕೊಂಡ್ವಿ. ಕನ್ನಡಾಂಬೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲ ಹೇಳಿ. ಜೈ ಕನ್ನಡ ರಾಜ್ಯೋತ್ಸವ. ಜೈ ಕನ್ನಡ ರಾಜ್ಯೋತ್ಸವ. ಮತ್ತೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಮತ್ತೆ ಹೇಳ್ತಿದ್ದೀನಿ. ಸ್ನೇಹಿತರೆ, ನಾವು ಇವಾಗ ಪ್ರಖ್ಯಾತ ಮೂಡಗಲ್ಲು ಕೇಶವನಾಥ ಟೆಂಪಲ್ಗೆ ಬರ್ತಾ ಇದೀವಿ. ನೀವು ನೋಡಿರ್ಬೋದು, ರೀಸೆಂಟ್ ಆಗಿ ರಿಷಬ್ ಶೆಟ್ಟಿ ಮತ್ತೆ ಪವರ್ ಸ್ಟಾರ್, ಯಾವ ಸ್ಟಾರು